ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಮಾಘ ಹುಣ್ಣಿಮೆಯಂದು 2 ಕೋಟಿ ಯಾತ್ರಿಕರ ಪುಣ್ಯ ಸ್ನಾನ. ಮಹಾ ಕುಂಭಮೇಳಕ್ಕೆ ಹರಿದು ಬರುತ್ತಿದೆ ಯಾತ್ರಿಕರ ಸುನಾಮಿ. ಇನ್ನುಳಿದಿರೋದು ಕೇವಲ 15 ದಿನ ಮಾತ್ರ. ಮಹಾ ಕುಂಭಮೇಳದಲ್ಲಿ RCB ಫ್ಯಾನ್ಸ್ ಅಬ್ಬರ. ಇದೇ ಈ ಹೊತ್ತಿನ ವಿಶೇಷ. ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರ್ಯಾರ್. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಮಹಾ ಕುಂಭಮೇಳದಲ್ಲಿ ಭಕ್ತಿ ಭಾವದ ಸಂಗಮವಾಗುತ್ತಿದೆ. ಇದರ ಜೊತೆಗೆ ಇಲ್ಲಿಯವರೆಗೂ ಕೂಡ ಬಂದಿರುವ ಯಾತ್ರಿಕರ ಸಂಖ್ಯೆ 47 ಕೋಟಿ ಜನ. ಇನ್ನುಳಿದಿರೋದು ಕೇವಲ 15 ದಿನ ಮಾತ್ರ. ಮಾಘ ಪೂರ್ಣಿಮೆ 2 ಕೋಟಿ ಭಕ್ತರ ಪವಿತ್ರ ಸ್ನಾನ. ಪುಣ್ಯ ಸ್ನಾನಕ್ಕೆ ಇನ್ನಿರೋದು ಕೇವಲ 15 ದಿನ ಬಾಕಿ. ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಕಾಣ್ತಿರುವ ಭಕ್ತ ಸಾಗರ. ಮಹಾಕುಂಭದಲ್ಲಿ ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಿರುವ ಜನಸಾಗರ. ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮ. ಎಸ್ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಂದು ಆರಂಭವಾದ ಮಹಾಕುಂಭ ಮೇಳ ಮುಕ್ತಾಯಕ್ಕೆ ಇನ್ನೇನು ಕೇವಲ 15 ದಿನ ಮಾತ್ರ ಉಳಿದಿದೆ. ಈಗಾಗಲೇ 47 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲೂ ಮಾಘ ಪೂರ್ಣಿಮೆಯ ದಿನ ಬರೋಬ್ಬರಿ 2 ಕೋಟಿ ಭಕ್ತರು ಆಗಮಿಸಿದ್ರು. ಅಂದಹಾಗೆ ಮಾಘಿ ಪೂರ್ಣಿಮೆಯ ಸ್ನಾನದೊಂದಿಗೆ ಸಾಧು ಸಂತರು ತೆರಳಲು ಆರಂಭಿಸುತ್ತಾರೆ. ಈಗಾಗಲೇ ಅಂದಾಜು 10 ಲಕ್ಷ ನಾಗಸಾಧುಗಳು ಪಾಲ್ಗೊಂಡ ಮಾಹಿತಿ ಇದೆ. ಮಹಾಕುಂಭದಿಂದ ಸಾಧು ಸಂತರು ಹೊರಡಲು ಆರಂಭಿಸುವುದರಿಂದ ಸಾಕಷ್ಟು ಸಂಚಾರ ದಟ್ಟಣೆಯಾಗುವ ಸಾಧ್ಯತೆ ಇದೆ. ಈವರೆಗೆ ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ ಮತ್ತು ವಸಂತ ಪಂಚಮಿಯಂದು 3 ಅಮೃತ ಸ್ನಾನದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಮೌನಿ ಅಮಾವಾಸ್ಯೆ ದಿನ 8 ಕೋಟಿ ಭಕ್ತರು ಪಾಲ್ಗೊಂಡಿದ್ರು. ಇನ್ನು ಮಕರ ಸಂಕ್ರಾಂತಿಯಂದು 3.5 ಕೋಟಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ವಸಂತ ಪಂಚಮಿಯಂದು 2.57 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ರೆ, ಮಾಘಿ ಹುಣ್ಣಿಮೆ ದಿನ 2 ಕೋಟಿ ಭಕ್ತರು ಮಿಂದೆದ್ದಿದ್ದಾರೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಕೊನೆಯ ಅಮೃತ ಸ್ನಾನ ನಡೆಯುತ್ತೆ. ಹಾಗೆಯೇ ಕುಂಭಮೇಳ ಸಮಾಪ್ತಿಯಾಗುತ್ತೆ. ಆ ದಿನದವರೆಗೆ 55 ಕೋಟಿ ಭಕ್ತರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ಮೋದಿ ಸೇರಿದಂತೆ ವಿವಿಧ ರಾಜಕೀಯ ನಾಯಕರು, ಹಲವು ಕ್ಷೇತ್ರದ ಗಣ್ಯರು ಬಂದು ಮಿಂದೆದ್ದಿದ್ದಾರೆ. ಇನ್ನುಳಿದ 15 ದಿನಗಳ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರುವ ಸಾಧ್ಯತೆ ಇದೆ. ಹೀಗೆ ಭಕ್ತಿ ಭಾವದ ಸಂಗಮಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಿದೆ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಮಾಘ ಹುಣ್ಣಿಮೆಯಂದು 2 ಕೋಟಿ ಯಾತ್ರಿಕರ ಪುಣ್ಯ ಸ್ನಾನ. ಮಹಾ ಕುಂಭಮೇಳಕ್ಕೆ ಹರಿದು ಬರುತ್ತಿದೆ ಯಾತ್ರಿಕರ ಸುನಾಮಿ. ಇನ್ನುಳಿದಿರೋದು ಕೇವಲ 15 ದಿನ ಮಾತ್ರ. ಮಹಾ ಕುಂಭಮೇಳದಲ್ಲಿ RCB ಫ್ಯಾನ್ಸ್ ಅಬ್ಬರ. ಇದೇ ಈ ಹೊತ್ತಿನ ವಿಶೇಷ. ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರ್ಯಾರ್. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಮಹಾ ಕುಂಭಮೇಳದಲ್ಲಿ ಭಕ್ತಿ ಭಾವದ ಸಂಗಮವಾಗುತ್ತಿದೆ. ಇದರ ಜೊತೆಗೆ ಇಲ್ಲಿಯವರೆಗೂ ಕೂಡ ಬಂದಿರುವ ಯಾತ್ರಿಕರ ಸಂಖ್ಯೆ 47 ಕೋಟಿ ಜನ. ಇನ್ನುಳಿದಿರೋದು ಕೇವಲ 15 ದಿನ ಮಾತ್ರ. ಮಾಘ ಪೂರ್ಣಿಮೆ 2 ಕೋಟಿ ಭಕ್ತರ ಪವಿತ್ರ ಸ್ನಾನ. ಪುಣ್ಯ ಸ್ನಾನಕ್ಕೆ ಇನ್ನಿರೋದು ಕೇವಲ 15 ದಿನ ಬಾಕಿ. ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಕಾಣ್ತಿರುವ ಭಕ್ತ ಸಾಗರ. ಮಹಾಕುಂಭದಲ್ಲಿ ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಿರುವ ಜನಸಾಗರ. ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮ. ಎಸ್ ವೀಕ್ಷಕರೇ,
ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಂದು ಆರಂಭವಾದ ಮಹಾಕುಂಭಮೇಳ ಮುಕ್ತಾಯಕ್ಕೆ ಇನ್ನೇನು ಕೇವಲ 15 ದಿನ ಮಾತ್ರ ಉಳಿದಿದೆ. ಈಗಾಗಲೇ 47 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲೂ ಮಾಘ ಪೂರ್ಣಿಮೆಯ ದಿನ ಬರೋಬ್ಬರಿ 2 ಕೋಟಿ ಭಕ್ತರು ಆಗಮಿಸಿದ್ರು. ಅಂದಹಾಗೆ ಮಾಘಿ ಪೂರ್ಣಿಮೆಯ ಸ್ನಾನದೊಂದಿಗೆ ಸಾಧು ಸಂತರು ತೆರಳಲು ಆರಂಭಿಸುತ್ತಾರೆ. ಈಗಾಗಲೇ ಅಂದಾಜು 10 ಲಕ್ಷ ನಾಗಸಾಧುಗಳು ಪಾಲ್ಗೊಂಡ ಮಾಹಿತಿ ಇದೆ. ಮಹಾಕುಂಭದಿಂದ ಸಾಧು ಸಂತರು ಹೊರಡಲು ಆರಂಭಿಸುವುದರಿಂದ ಸಾಕಷ್ಟು ಸಂಚಾರ ದಟ್ಟಣೆಯಾಗುವ ಸಾಧ್ಯತೆ ಇದೆ. ಈವರೆಗೆ ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ ಮತ್ತು ವಸಂತ ಪಂಚಮಿಯಂದು 3 ಅಮೃತ ಸ್ನಾನದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಮೌನಿ ಅಮಾವಾಸ್ಯೆ ದಿನ 8 ಕೋಟಿ ಭಕ್ತರು ಪಾಲ್ಗೊಂಡಿದ್ರು. ಇನ್ನು ಮಕರ ಸಂಕ್ರಾಂತಿಯಂದು 3.5 ಕೋಟಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ವಸಂತ ಪಂಚಮಿಯಂದು 2.57 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ರೆ, ಮಾಘಿ ಹುಣ್ಣಿಮೆ ದಿನ 2 ಕೋಟಿ ಭಕ್ತರು ಮಿಂದೆದ್ದಿದ್ದಾರೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಕೊನೆಯ ಅಮೃತ ಸ್ನಾನ ನಡೆಯುತ್ತೆ. ಹಾಗೆಯೇ ಕುಂಭಮೇಳ ಸಮಾಪ್ತಿಯಾಗುತ್ತೆ. ಆ ದಿನದವರೆಗೆ 55 ಕೋಟಿ ಭಕ್ತರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ಮೋದಿ ಸೇರಿದಂತೆ ವಿವಿಧ ರಾಜಕೀಯ ನಾಯಕರು, ಹಲವು ಕ್ಷೇತ್ರದ ಗಣ್ಯರು ಬಂದು ಮಿಂದೆದ್ದಿದ್ದಾರೆ. ಇನ್ನುಳಿದ 15 ದಿನಗಳ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರುವ ಸಾಧ್ಯತೆ ಇದೆ. ಹೀಗೆ ಭಕ್ತಿ ಭಾವದ ಸಂಗಮಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಿದೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಮಾಘ ಹುಣ್ಣಿಮೆಯಂದು 2 ಕೋಟಿ ಯಾತ್ರಿಕರ ಪುಣ್ಯ ಸ್ನಾನ. ಮಹಾಕುಂಭಮೇಳಕ್ಕೆ ಹರಿದು ಬರುತ್ತಿದೆ ಯಾತ್ರಿಕರ ಸುನಾಮಿ. ಇನ್ನುಳಿದಿರೋದು ಕೇವಲ 15 ದಿನ ಮಾತ್ರ. ಮಹಾಕುಂಭಮೇಳದಲ್ಲಿ RCB ಫ್ಯಾನ್ಸ್ ಅಬ್ಬರ. ಇದೇ ಈ ಹೊತ್ತಿನ ವಿಶೇಷ. ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರ್ಯಾರ್. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಮಹಾಕುಂಭಮೇಳದಲ್ಲಿ ಭಕ್ತಿ ಭಾವದ ಸಂಗಮವಾಗುತ್ತಿದೆ. ಇದರ ಜೊತೆಗೆ ಇಲ್ಲಿಯವರೆಗೂ ಕೂಡ ಬಂದಿರುವ ಯಾತ್ರಿಕರ ಸಂಖ್ಯೆ 47 ಕೋಟಿ ಜನ. ಇನ್ನುಳಿದಿರೋದು ಕೇವಲ 15 ದಿನ ಮಾತ್ರ. ಮಾಘ ಪೂರ್ಣಿಮೆ 2 ಕೋಟಿ ಭಕ್ತರ ಪವಿತ್ರ ಸ್ನಾನ. ಪುಣ್ಯ ಸ್ನಾನಕ್ಕೆ ಇನ್ನಿರೋದು ಕೇವಲ 15 ದಿನ ಬಾಕಿ. ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಕಾಣ್ತಿರುವ ಭಕ್ತ ಸಾಗರ. ಮಹಾಕುಂಭದಲ್ಲಿ ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಿರುವ ಜನಸಾಗರ. ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮ. ಎಸ್ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಂದು ಆರಂಭವಾದ ಮಹಾಕುಂಭಮೇಳ ಮುಕ್ತಾಯಕ್ಕೆ ಇನ್ನೇನು ಕೇವಲ 15 ದಿನ ಮಾತ್ರ ಉಳಿದಿದೆ. ಈಗಾಗಲೇ 47 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲೂ ಮಾಘ ಪೂರ್ಣಿಮೆಯ ದಿನ ಬರೋಬ್ಬರಿ 2 ಕೋಟಿ ಭಕ್ತರು ಆಗಮಿಸಿದ್ರು. ಅಂದಹಾಗೆ ಮಾಘಿ ಪೂರ್ಣಿಮೆಯ ಸ್ನಾನದೊಂದಿಗೆ ಸಾಧು ಸಂತರು ತೆರಳಲು ಆರಂಭಿಸುತ್ತಾರೆ. ಈಗಾಗಲೇ ಅಂದಾಜು 10 ಲಕ್ಷ ನಾಗಸಾಧುಗಳು ಪಾಲ್ಗೊಂಡ ಮಾಹಿತಿ ಇದೆ. ಮಹಾಕುಂಭದಿಂದ ಸಾಧು ಸಂತರು ಹೊರಡಲು ಆರಂಭಿಸುವುದರಿಂದ ಸಾಕಷ್ಟು ಸಂಚಾರ ದಟ್ಟಣೆಯಾಗುವ ಸಾಧ್ಯತೆ ಇದೆ. ಈವರೆಗೆ ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ ಮತ್ತು ವಸಂತ ಪಂಚಮಿಯಂದು 3 ಅಮೃತ ಸ್ನಾನದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಮೌನಿ ಅಮಾವಾಸ್ಯೆ ದಿನ 8 ಕೋಟಿ ಭಕ್ತರು ಪಾಲ್ಗೊಂಡಿದ್ರು. ಇನ್ನು ಮಕರ ಸಂಕ್ರಾಂತಿಯಂದು 3.5 ಕೋಟಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ವಸಂತ ಪಂಚಮಿಯಂದು 2.57 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ರೆ, ಮಾಘಿ ಹುಣ್ಣಿಮೆ ದಿನ 2 ಕೋಟಿ ಭಕ್ತರು ಮಿಂದೆದ್ದಿದ್ದಾರೆ.
ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಕೊನೆಯ ಅಮೃತ ಸ್ನಾನ ನಡೆಯುತ್ತೆ. ಹಾಗೆಯೇ ಕುಂಭಮೇಳ ಸಮಾಪ್ತಿಯಾಗುತ್ತೆ. ಆ ದಿನದವರೆಗೆ 55 ಕೋಟಿ ಭಕ್ತರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ಮೋದಿ ಸೇರಿದಂತೆ ವಿವಿಧ ರಾಜಕೀಯ ನಾಯಕರು, ಹಲವು ಕ್ಷೇತ್ರದ ಗಣ್ಯರು ಬಂದು ಮಿಂದೆದ್ದಿದ್ದಾರೆ. ಇನ್ನುಳಿದ 15 ದಿನಗಳ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರುವ ಸಾಧ್ಯತೆ ಇದೆ. ಹೀಗೆ ಭಕ್ತಿ ಭಾವದ ಸಂಗಮಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಿದೆ.